ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿದ್ದೀರಾ? ಕೌನ್ಸಿಲಿಂಗ್ ಆಗಿ ಕಾಯ್ತಾ ಇದ್ದೀರಾ? ಹೈಕೋರ್ಟ್ ಅಲ್ಲಿ ಹಿಯರಿಂಗ್ ಏನಾಯ್ತು ಅಂತ ಗೊತ್ತಾಗ್ತಿಲ್ವೇ? ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಬಗ್ಗೆ ಮಾತನಾಡಕ್ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋಕ್ಕೆ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂತ ಎಲ್ಲ ಈ ರೀತಿಯ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿರಲ್ಲ. ವಿಡಿಯೋಗೆ ಹೋಗೋಣ ಬನ್ನಿ. ಪ್ರೀತಿ ವೀಕ್ಷಕರೇ, ಈ ಬಾರಿ 45,509 ಮಂದಿ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿದ್ರು. ಎಲ್ರು ಕೂಡ ಕಾತರದಿಂದ ಕಾಯ್ತಾ ಇದಾರೆ ಯಾವಾಗ ಕೌನ್ಸಿಲಿಂಗ್ ಆಗುತ್ತೆ ಅಂತ. ಜನವರಿ 21, 2025ಕ್ಕೆ ಕೌನ್ಸಿಲಿಂಗ್ ಏನು ಮುಂದೂಡಿಕೆ ಆಯ್ತೋ ಅವತ್ತಿಂದ ಇಂದಿನವರೆಗೆ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಇನ್ನು ಸರ್ಕಾರ ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಹೈಕೋರ್ಟ್ ಆದೇಶ ಏನ್ ಬರುತ್ತೋ ಅದಕ್ಕೆ ಭದ್ರ ಆಗ್ತೀವಿ ಅಂತ 21ನೇ ತಾರೀಕು ಪೋಸ್ಟ್ ಪೋನ್ ಆದ್ಮೇಲೆ ಹೇಳ್ಬಿಡ್ತು. ಹಾಗಾದ್ರೆ ಈಗ ಏನ್ ಕೇಳಿದ್ರು ಕೂಡ ಅವರು ಹೈಕೋರ್ಟ್ ಮೇಲೆ ಹೇಳ್ತಾ ಇದ್ದಾರೆ, ಹೈಕೋರ್ಟ್ ಆದೇಶ ಏನ್ ಬರುತ್ತೋ ಅದಕ್ಕೆ ಭದ್ರ ಆಗಿರ್ತೀವಿ ಅಂತ. ಇಲ್ಲಿ ಬಂದಿರತಕ್ಕಂತ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ಏನ್ ಕಂಟಿನ್ಯೂ ಆಗ್ತಾ ಇದಾರೆ ಅವರು ಕಂಟಿನ್ಯೂ ಆಗ್ತಾ ಇದಾರೆ. ಆದ್ರೆ ಈ ವರ್ಷ ನಾವು ಕೆಲಸವನ್ನು ಮಾಡಬಹುದು, ಗೆಸ್ಟ್ ಫ್ಯಾಕಲ್ಟಿಗೆ ನಾವು ಹೋಗ್ತೀವಿ ಅಂತ ಅಪ್ಲೈ ಮಾಡಿದ್ರಲ್ಲ, ಒಂದು ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇದ್ರಲ್ಲ, ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 7ನೇ ತಾರೀಕು ಹಿಯರಿಂಗ್ ಪೋಸ್ಟ್ ಪೋನ್ ಆಗಿತ್ತು. ಈಗ ಫೆಬ್ರವರಿ 7ನೇ ತಾರೀಕು ಮುಗಿತು, ಹಿಯರಿಂಗ್ ಆಗಿದೆ. ಈ ಹಿಯರಿಂಗ್ ನಲ್ಲಿ ಮಾನ್ಯ ಹೈಕೋರ್ಟ್ ಮತ್ತೆ ಮಾರ್ಚ್ 10ಕ್ಕೆ ಮುಂದೂಡಲಾಗಿದೆ. ಆದ್ರೆ ಸರ್ಕಾರದ ಪರ ವಕೀಲರು ಕೇಳಿಕೊಂಡ್ರು ಒಂದು 10,000 ಗೆಸ್ಟ್ ಫ್ಯಾಕಲ್ಟಿದು ಕೆಲವು ಅರ್ಜೆಂಟ್ ಇದೆ ಅಂತ ಹೇಳಿ. ಆದ್ರೆ ಮಾನ್ಯ ಹೈಕೋರ್ಟ್ ಇಲ್ಲ, ಈಗ ಆಗುದಿಲ್ಲ, ಅದನ್ನ ಮುಂದಾಕಿ ನಾವು ಅವತ್ತಿನ ದಿನ ನೋಡ್ತೀವಿ ಎಂಬುದಾಗಿ ಮುಂದಾಕಿದ್ದಾರೆ. ಈಗ ಸಮಸ್ಯೆ ಏನಂತ ಹೇಳಿದ್ರೆ ಸರ್ಕಾರ ಈಗ ಕೌನ್ಸಿಲಿಂಗ್ ಮಾಡುವಾಗೂ ಇಲ್ಲ. ಯಾಕೆ ಮಾಡುವಾಗಿಲ್ಲ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಸುಮಾರು 2,500ಕ್ಕಿಂತ ಹೆಚ್ಚು ಮಂದಿ ಯಾರು ಎಲಿಜಿಬಲ್ ಇಲ್ದೇನೆ ಹೊರಗೋಗ್ತಾ ಇದ್ರೋ ಅಂಥವ್ರು ಕೋರ್ಟ್ಗೆ ಹೋಗಿದ್ದಾರೆ. ಮಾನ್ಯ ವಿಭಾಗೀಯ ಪೀಠ ಆಲ್ರೆಡಿ ಸ್ಟೇ ಕೊಟ್ಟಿದೆ. ಮಾನ್ಯ ಹೈಕೋರ್ಟ್ ಅದರ ಆಧಾರದ ಮೇಲೆ ಹೈಕೋರ್ಟ್ಗೆ ಯಾರ್ಯಾರು ಅಪೀಲ್ ಹೋದ್ರೋ ಅವರ ಒಂದು ಕೇಸನ್ನ ಮಾನ್ಯ ಮಾಡಿ ಮತ್ತೆ 8 ವಾರಗಳ ಕಾಲ ಅಂತ ಹೇಳಿ ಲಾಸ್ಟ್ 21ರಲ್ಲೇ ಮುಂದಕ್ಕೆ ಹಾಕಿದೆ. ಹಾಗಾದ್ರೆ ಈ ಒಂದು 8 ವಾರಗಳ ಕಾಲ ಏನಾಗುತ್ತೆ ಅಂತಕ್ಕಂಥ ನಮಗೆ ಗೊತ್ತಿಲ್ಲ. 8 ವಾರ ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಿಗೆ ಹೋಗ್ಬಿಡುತ್ತೆ. ಈ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ ಅಂತಕ್ಕಂಥ ಗೊತ್ತಾಗ್ತಾ ಇಲ್ಲ ನಮ್ಗೆ. ಆದ್ರೆ ಅದರ ಮಧ್ಯೆ ಒಂದು ಹಿಯರಿಂಗ್ ಆಗಿ ಕಾಯ್ತಾ ಇದ್ದೋ, ಕೌನ್ಸಿಲಿಂಗ್ ಆಗ್ಬಿಡ್ಬೋದೇನೋ, ಏನು UGC ನಿಯಮಾವಳಿ ಪ್ರಕಾರ 2018ರ ಪ್ರಕಾರ ಕೋರ್ಟ್ ಕೊಟ್ಬಿಡುತ್ತೋ, ಯಾಕಂದ್ರೆ ಹಿಂದೆ ಕೊಟ್ಟಿತ್ತಲ್ಲ, ಕೊಟ್ಬಿಡುತ್ತೇನೋ ಅಂತ ನಾವು ಕಾಯ್ತಾ ಇದ್ದೋ. ಹಾಗಂದ್ರೆ ಈ ಒಂದು ಫೆಬ್ರವರಿ 7ನೇ ತಾರೀಕು ಏನು ಹಿಯರಿಂಗ್ ನಡೀತೋ ಇದ್ರಲ್ಲಿ ಮುಂದೆ ಕೊಟ್ಟೋಯ್ತು. ಮತ್ತೆ ಆತಂಕ ಎದುರಾಯ್ತು. ಮತ್ತೆ ಕೌನ್ಸಿಲಿಂಗ್ ಆಗುತ್ತಾ ಇಲ್ವಾ ಅಂತಕ್ಕಂಥ ಆತಂಕ. ಕಂಟಿನ್ಯೂ ಆಗೋರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ಆತಂಕಕ್ಕೆ ಒಳಗಾಗ್ತಾ ಇರೋರು ಯಾರಪ್ಪ ಅಂತ ಹೇಳಿದ್ರೆ ಹೊಸದಾಗಿ ಅಪ್ಲೈ ಮಾಡಿರೋರು, ನಮ್ಗೆ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇರೋರು. ಮತ್ತೆ ಯಾರು 5,353 ಜನ ಇದ್ರೋ ಅವರು ಕೂಡ, ಅಂದ್ರೆ ಎಲಿಜಿಬಲ್ ಇಲ್ಲ, ಹೊರಗೋಗ್ತಾರೆ ಅಂತಕ್ಕಂಥ ಭಾವ ಇತ್ತಲ್ಲ, ಅವರು ಕೂಡ ಏನಾಗುತ್ತೋ ಅಂತ ಕಾಯ್ತಿದ್ದಾರೆ. ಇಲ್ಲಿ ಬಹುತೇಕವಾಗಿ ಕೋರ್ಟ್ಗೆ ಅಪೀಲ್ ಹೋಗಿರ್ತಕ್ಕಂಥವ್ರು ಕೇಳಿರೋ ವಿಚಾರಗಳೇನಪ್ಪಾ ಅಂತ ಹೇಳಿದ್ರೆ 2018ರ ಈ UGC ನಿಯಮವನ್ನ ಪಾಲನೆ ಮಾಡಬೇಕು ಅಂತ ಇರುವ ಸಂದರ್ಭದಲ್ಲಿ ಈ 2018ರಿಂದ ಈಚೆಗೆ ಪಾಲನೆ ಮಾಡಿ 2018ರಿಂದ ಹಿಂದೆ ಅಪಾಯಿಂಟ್ ಆದಂತ ಗೆಸ್ಟ್ ಫ್ಯಾಕಲ್ಟಿ ಆಗಿ ಅಪಾಯಿಂಟ್ ಆದಂತವ್ರಿಗೆ ಯಾಕೆ ಈ ನಿಯಮವನ್ನು ಅಪ್ಲೈ ಮಾಡ್ತಾ ಇದ್ದೀರಿ? ಈ ಹಿಂದೆ ಪಾರ್ಟ್ ಟೈಮ್ ಅಪಾಯಿಂಟ್ಮೆಂಟ್ ಆಗ್ಬೋದು, ಅವ್ರನ್ನ ಫುಲ್ ಟೈಮ್ ಆಗಿ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ಒಂದು ಅವಧಿಯನ್ನ ಕೊಟ್ಟು ನೀವು ಕಂಪ್ಲೀಟ್ ಮಾಡಿ, UGC ನಿಯಮಾವಳಿ ಪ್ರಕಾರ ನೀವು ಕಂಪ್ಲೀಟ್ ಮಾಡಿದ್ರೆ UGC ಸ್ಕೇಲ್ ಬರುತ್ತೆ, ಇಲ್ಲ ಬರೋದಿಲ್ಲ, ಸ್ಟೇಟ್ ಸ್ಕೇಲ್ ಬರುತ್ತೆ ಅಂತ ಅವ್ರಿಗೆ ಸಮಯಗಳನ್ನ ಕೊಟ್ಟು ಕಂಪ್ಲೀಟ್ ಮಾಡಿಸ್ಕೊಂಡಿದ್ದು ಉಂಟು. ಈ ಹಿನ್ನೆಲೆಯಲ್ಲಿ ಮಾನ್ಯ ಕೋರ್ಟ್ ಮುಖೇನ ಸರ್ಕಾರಕ್ಕೆ ಕೇಳುವ ಪ್ರಶ್ನೆ ಅಂತ ಹೇಳಿದ್ರೆ ಅವರಿಗೆ ಅವಕಾಶಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ನಮಗೂ ಕೂಡ ಕೆಲವು ಅವಕಾಶಗಳನ್ನ ಕೊಡಿ. ಯಾಕೆ ಒಂದು 3 ವರ್ಷವನ್ನ ಕೊಟ್ಬಿಟ್ಟು ಅದಾದ ಮೇಲೆ ಕೌನ್ಸಿಲಿಂಗ್ ಮಾಡ್ತೀವಿ, ಮತ್ತೆ ಯಾರು ಎಲಿಜಿಬಲ್ ಅವರು ಎಲಿಜಿಬಲ್ ಆಗಲ್ಲ, ಈ ತರದಲ್ಲಿ ಯಾಕೆ ಈ ಒಂದು ನಿಯಮಗಳನ್ನ ನಮ್ಮ ಮೇಲೆ ಹೇರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಕೇಳ್ತಾ ಇದ್ದಾರೆ. ಮತ್ತೆ 2018ರ ನಿಯಮವನ್ನ ಪಾಲನೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರಕ್ಕೆ ಈ 2018ಕ್ಕಿಂತ ಹಿಂದೆ ಯಾವ ನಿಯಮವನ್ನ ಪಾಲನೆ ಮಾಡಿ ಗೆಸ್ಟ್ ಫ್ಯಾಕಲ್ಟಿನ ಫಿಲ್ ಮಾಡಿದ್ರಿ, ಆ ನಿಯಮದ ಒಂದು ರೂಪುರೇಷೆ ಏನಿದೆ, ಆ ದಾಖಲಾತಿಯನ್ನ ನೀವು ನೀಡ್ಬೇಕಲ್ಲ, ಆ ದಾಖಲಾತಿಯನ್ನ ಕೊಡಿ ಅಂತಕ್ಕಂಥದ್ದನ್ನ ಕೋರ್ಟ್ ಮುಖೇನ ಕೇಳಲಾಗ್ತಾ ಇದೆ. ಮತ್ತೆ 3 ವರ್ಷವನ್ನ ಕೊಟ್ರಿ, ಜನವರಿ 13ಕ್ಕೆ ಆ ಒಂದು ಟೈಮ್ ಮುಗೀತು.
ಆ ಒಂದು 3 ವರ್ಷದ ಸಮಯದಲ್ಲಿ ನಾವು PhD ಎನ್ರೋಲ್ಡ್ ಏನಾದ್ರು ಮಾಡಿಸಿದ್ರೆ ಆ PhD ಅನ್ನ ಹೇಗೆ ಕಂಪ್ಲೀಟ್ ಮಾಡೋದು? ಈಗ ಪಾರ್ಟ್ ಟೈಮ್ PhD ಮಾಡ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ 4 ವರ್ಷ ಕೊಡ್ತಾರೆ, ಆ ನಂತರದಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಆದ್ರೆ ನೀವು 3 ವರ್ಷವನ್ನು ಕೊಟ್ಟು PhD ಕಂಪ್ಲೀಟ್ ಮಾಡ್ಕೊಳ್ಳಿ, ಅರ್ಹತೆಯನ್ನ ಮಾಡ್ಕೊಳ್ಳಿ ಅಂದ್ರೆ ಹೇಗ್ ಮಾಡ್ಕೊಳ್ಳೋದು? ಹೇಗ್ ಸಾಧ್ಯ ಇದು? ಇನ್ನು KCET ನೆಟ್ ಮಾಡ್ಕೊಳಕ್ ಆಗ್ಲಿಲ್ವಾ ಅನ್ನೋ ಮಾತಾದ್ರೆ PhD ಗೆ ಎನ್ರೋಲ್ ಮಾಡಿ KCET ನೆಟ್ ಇವಕ್ಕೂ ಓದಿ ಅವಕ್ಕೂ ಓದಿ ಎಲ್ಲಿಂದ ಸಾಧ್ಯ ಆಗ್ತದೆ? ಆಲ್ರೆಡಿ ನಮ್ಗೆ ಏಜ್ ಬಾರಗಳಾಗ್ತಾ ಇದಾವೆ, ನಾವು ಈ ರಿಟೈರ್ಮೆಂಟ್ ಹಂತದಲ್ಲಿ ಇದ್ದೀವಿ, ಹೇಗೆ ಇವೆಲ್ಲ ಸಾಧ್ಯ ಆಗ್ತವೆ ಈ ಹಂತದಲ್ಲಿ? ಈ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಮತ್ತೆ ನಮ್ಮ ವಯಸ್ಸಿದ್ದಾಗ ನಾವು ಗೆಸ್ಟ್ ಫ್ಯಾಕಲ್ಟಿಗೆ ಸೇರ್ದೋ, ವಯಸ್ಸಿದ್ದಾಗ ಚೆನ್ನಾಗಿ ದುಡ್ದು, ಅದು ಸಂಬಳ ಎಷ್ಟು? ಅತ್ಯಂತ ಕಡಿಮೆ ಸಂಬಳಕ್ಕೆ. ಈಗ ನಾವು ವಯಸ್ಸಿನ ಅಂತ್ಯದಲ್ಲಿದ್ದೀವಿ, ಅಂದ್ರೆ ರಿಟೈರ್ಡ್ ಆಗ್ಲಿಕ್ಕೆ ಹಂತದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮನ್ನ ತೆಗೆದು ಹೊರಗೆ ಹಾಕಿದ್ರೆ ನಾವು ಶಕ್ತಿಯುತವಾಗಿದ್ದಾಗ ನಿಮಗಾಗಿ, ಅಂದ್ರೆ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ದುಡ್ದಿದೀವಿ, ಅವರ ಪೂರ್ವಭಿವೃದ್ಧಿಯಾಗಿ ನಾವು ಕೆಲಸ ಮಾಡಿದೀವಿ. ಈಗ ನಮ್ಮ ವಯಸ್ಸಾದ ಮೇಲೆ ನಾವು ದುಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ನಮ್ಮನ್ನ ಹೊರಗೆ ಹಾಕಿದ್ರೆ ಮತ್ತೆ ಯಾರು ನಮ್ಮನ್ನು ತಗೊಳ್ತಾರೆ? ನಾವು ಈ ಹಿಂದೆ ದುಡಿದ ರೀತಿಯಲ್ಲಿ ಮುಂದೆ ದುಡಿಯಬಹುದಾ? ಇದು ಸಾಧ್ಯ ಇದೆಯಾ? ಹಾಗಾದ್ರೆ ನಾವು ಅತ್ಯಂತ ಕಡಿಮೆ ವೇತನಕ್ಕೆ ದುಡಿದ್ವಲ್ಲ, ಆಗ ಏನಾದ್ರೂ ನಮ್ಗೆ ಹೆಚ್ಚು ಸಂಬಳ ಕೊಟ್ಟಿದ್ರೆ ನಾವು ಉಳಿತಾಯವನ್ನೋ ಇನ್ವೆಸ್ಟ್ಮೆಂಟ್ ಅನ್ನೋ ನಮ್ಮ ಮಕ್ಕಳ ಎಜುಕೇಶನ್ಗೋ ಹಾಕ್ತಾ ಇದ್ದೋ. ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳನ್ನ ಓದಿಸಿದೀವಿ ನಾವು. ಇಂತಹ ಸಂದರ್ಭದಲ್ಲಿ ನಮ್ಗೆ ಈಗ ಆದಾಯನೂ ಇಲ್ಲ, ಇತ್ತಾಗೆ ಹಣದ ಸಂಗ್ರಹನೂ ಇಲ್ಲ, ನಮ್ಗೆ ಕೆಲಸನೂ ಇಲ್ಲ ಅಂದ್ರೆ ನಮ್ಮ ಬದುಕು ಯಾವ ರೀತಿಯದು? ಹೀಗೆ ಹಲವಾರು ಪ್ರಶ್ನೆಗಳನ್ನ ಮಾನ್ಯ ಕೋರ್ಟ್ ಮುಖೇನ ಸರ್ಕಾರಕ್ಕೆ ಕೇಳಲಾಗಿದೆ ಅಂತಕ್ಕಂತ ಮಾಹಿತಿ ತಿಳಿದು ಬರ್ತಾ ಇದೆ. ಪ್ರೀತಿಯ ವೀಕ್ಷಕರೇ, ಇದರ ನಡುವೆಯಲ್ಲೇ ಹರಿಯಾಣ ಸರ್ಕಾರ ಈ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಒಂದು ಸೇವಾ ಭದ್ರತೆಯನ್ನು ಒದಗಿಸಿ ಸ್ಯಾಲರಿಯನ್ನ ಹೈಕ್ ಮಾಡಿರೋ ಮಾಹಿತಿನೂ ಕೂಡ ಅಲ್ಲಲ್ಲಿ ಹರಿದಾಡ್ತಾ ಇದೆ. ಇನ್ನು ಈ ಪರಿಸ್ಥಿತಿಯಲ್ಲಿ ಕೌನ್ಸಿಲಿಂಗ್ ಬಗ್ಗೆ ನೀವೇನಾದ್ರು ಕೇಳೋದಾದ್ರೆ, ಈಗ ಆಲ್ರೆಡಿ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೆ 2nd ಸೆಮ್ 4th ಸೆಮ್ 6th ಸೆಮ್ ಓಪನ್ ಆಗಿದೆ, ಕ್ಲಾಸಸ್ಗಳು ರನ್ ಆಗಿದಾವೆ, ಪಾಠ ಪ್ರವಚನಗಳು ನಡೀತಾ ಇದಾವೆ. ಇನ್ನು 7ನೇ ತಾರೀಕು ನಡೆದಂತ ಹಿಯರಿಂಗ್ ನಲ್ಲಿ ಮಾರ್ಚ್ 10ಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ. ಮಾರ್ಚ್ 10ರಷ್ಟರಲ್ಲಿ ಈ ಸೆಮ್ ಅರ್ಧಕ್ಕೆ ಹೋಗಿರುತ್ತೆ. ಆಗ ಸರ್ಕಾರ ಕೌನ್ಸಿಲಿಂಗ್ ನ ನಡೆಸಿದ್ರೆ ಮಕ್ಕಳಿಗೆ ಡಿಸ್ಟರ್ಬೆನ್ಸ್, ಈ ಗೆಸ್ಟ್ ಫ್ಯಾಕಲ್ಟಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು ಡಿಸ್ಟರ್ಬೆನ್ಸ್, ಪರೀಕ್ಷೆ ಹತ್ರ ಬರ್ತಾ ಇರುತ್ತೆ ಅದರ ತಯಾರಿಗೆ ಡಿಸ್ಟರ್ಬೆನ್ಸ್, ಹೀಗೆ ಹಲವಾರು ಒತ್ತಡಗಳು ಸರ್ಕಾರಕ್ಕೆ ಕೌನ್ಸಿಲಿಂಗ್ ನಡೆದ್ರೆ ಬರೋದ್ರಿಂದ ಸರ್ಕಾರವು ಕೂಡ ಮಾನ್ಯ ಕೋರ್ಟ್ ಅನ್ನ ಕೇಳ್ಕೋಬಹುದಾಗಿದೆ. ಈ ಒಂದು ಸೆಮ್ ನಲ್ಲಿ ಏನು ಅರ್ಧಕ್ಕೆ ಬಂದಿರತಕ್ಕಂತ ಈ ಸಿಲೆಬಸ್ ಇದೆಯೋ ಮಕ್ಕಳ ದೃಷ್ಟಿಯಿಂದ ಈ ಒಂದು ಸೆಮ್ಗೆ ಬಿಟ್ಟು ಮುಂದಿನ ಸೆಮ್ಗೆ ನಾವು ಕೌನ್ಸಿಲಿಂಗ್ ನ ನಡೆಸ್ತೀವಿ. ಒಂದು ವೇಳೆ ನೀವು UGC ಪ್ರಕಾರ ಕೌನ್ಸಿಲಿಂಗ್ ನ ನಡೆಸಿ ಅಂತ ಹೇಳಿದರೆ ಹೀಗೂ ಕೇಳ್ಕೊಳ್ಳೋಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ಕೌನ್ಸಿಲಿಂಗ್ ಅಂತಕ್ಕಂಥದ್ದಕ್ಕೆ ಒಂದು ನಿರ್ಧಾರವನ್ನ ಕರೆಕ್ಟ್ ಆಗಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಪ್ರೀತ ವೀಕ್ಷಕರೇ, ಇದರ ನಡುವೆನೆ 6 ರಾಜ್ಯಗಳು UGC ನಿಯಮಗಳನ್ನ ನಾವು ಒಪ್ಪುವುದಿಲ್ಲ, ನಮ್ಮ ರಾಜ್ಯ ಸರ್ಕಾರಗಳ ಮೇಲೆ ಹೇರ್ತಕ್ಕಂತ ಅಧಿಕಾರವನ್ನ ನಾವು ಒಪ್ಪೋದಿಲ್ಲ, ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರವನ್ನ ನಾವು ಕಿತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅಂತಾನು ಕೂಡ ಒಂದು ಮೀಟಿಂಗ್ ಅನ್ನ ಆಲ್ರೆಡಿ ಮಾಡಿರೋದು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯನೇ. ಈ ಹಿನ್ನೆಲೆಯಲ್ಲಿ ಪ್ರೀತ ವೀಕ್ಷಕರೇ, ಹಲವಾರು ಗೊಂದಲಗಳ ನಡುವೆ ಗೆಸ್ಟ್ ಫ್ಯಾಕಲ್ಟಿ ನಡೀತಾ ಇದೆ ಅಂತಕ್ಕಂಥದ್ದು ಸತ್ಯ. ಈ ಹಿನ್ನೆಲೆಯಲ್ಲಿ ಏನಾಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಕಾಯ್ದು ನೋಡ್ಬೇಕಾಗಿದೆ. ಮುಂದೆ ಬರ್ತಕ್ಕಂಥ ಅಪ್ಡೇಟ್ ಗಳನ್ನ ನಾನು ಕೂಡ ನಿಮ್ಗೆ ಕೊಡ್ತಾ ಇರ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು, ನಿಮ್ಮ ಅಭಿಪ್ರಾಯಗಳೇನು, ಯಾವ ತರದ ಮಾಹಿತಿ ನಿಮ್ಗೆ ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೊಂದು ವಿಡಿಯೋ ಮಾಡುವ ಪ್ರಯತ್ನವನ್ನ ಮಾಡ್ತೇನೆ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.